ಎಲ್ಲರಿಗೂ ನಮಸ್ಕಾರ. ನಾನು ನಾಟ್ಯ ಹುಣಸೆಕೊಪ್ಪ. ಈ ವಿಡಿಯೋದಲ್ಲಿ ನಾನು ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಬಗ್ಗೆ ಮಾತಾಡ್ತೀನಿ. ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವು ಆಲ್ ಟೈಮ್ ಹೈಯಲ್ಲಿದೆ. 5,16,000 ಮಿಲಿಯನ್ US$ ಆಗಿತ್ತು ಜುಲೈ 10ರಂದು. ಅದರ ಮುಂದಿನ ವಾರದಲ್ಲಿ 5,17,000ಕ್ಕೆ ರೀಚ್ ಆಗಿದೆ. ಇದು ಏನನ್ನು ಸೂಚಿಸುತ್ತೆ ಮತ್ತು ಇದು ಹೇಗೆ ಆಯಿತು, ಆಲ್ ಟೈಮ್ ಹೈ ಹೇಗಾಯಿತು ಅನ್ನೋದ್ರ ಬಗ್ಗೆ ರಿಸರ್ವ್ ಬ್ಯಾಂಕು ಒಂದು ರಿಪೋರ್ಟನ್ನು ಬಿಟ್ಟಿದೆ. ಅದರ ವೀಕ್ಲಿ ಸಪ್ಲಿಮೆಂಟ್ಸಲ್ಲಿ ಕಡೆ ವಾರದಲ್ಲಿ ಬಿಟ್ಟಿತ್ತು. ಅದನ್ನು ಇಲ್ಲಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೀವು. ಅದನ್ನು ಓದ್ತೀನಿ ನೋಡಿ. ಸೋರ್ಸಸ್ ಆಫ್ ವೇರಿಯೇಷನ್ ಇನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇನ್ ಇಂಡಿಯಾ ಡ್ಯೂರಿಂಗ್ 2019-20. Earlier today, the Reserve Bank of India released balance of payment data for January to March 2020 on its website. On the basis of these data, the sources of variation in foreign exchange reserves during 2019 and 20 are detailed below. So, let us read out one by one. Current account balance minus $24.7 billion. ಏನು ಸೂಚಿಸುತ್ತೆ? ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಅಂದರೆ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಕರೆಂಟ್ ಅಕೌಂಟು ಮತ್ತು ಕ್ಯಾಪಿಟಲ್ ಅಕೌಂಟು ಅಂತ ಇರುತ್ತೆ. ಈ ಕರೆಂಟ್ ಅಕೌಂಟ್ ಅಂದರೆ ಎಕ್ಸ್ಪೋರ್ಟ್ಸು, ಇಂಪೋರ್ಟ್ಸ್, ಇನ್ ಮರ್ಕೆಂಡೈಸ್, ಇನ್ ಸರ್ವಿಸ್ ಸೆಕ್ಟರ್, ಲೈಕ್ ದಟ್ ಈ ಥರ ಐಟಮ್ಗಳೆಲ್ಲ ಇರುತ್ತೆ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ, ಕರೆಂಟ್ ಅಕೌಂಟ್ ಕಾಂಪೊನೆಂಟ್ಸ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ ಕಾಂಪೊನೆಂಟ್ಸ್ ಬಗ್ಗೆ. ಈಗ ನೀವು ಸದ್ಯಕ್ಕೆ ಏನು ತಿಳ್ಕೊಳ್ಳಿ ಅಂದರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದೆ ಅಂತ ತಿಳಿಬೇಕು. -$24.7 billion ಅಂತ ಇದೆ. ಅಂದರೆ ನಮ್ಮ ಇಂಪೋರ್ಟು ಜಾಸ್ತಿ ಆಗಿದೆ, ಎಕ್ಸ್ಪೋರ್ಟು ಕಡಿಮೆ ಆಗಿದೆ ಅಂತ ಅರ್ಥ. ಇದು 2019-20. ಸೊ ಡೆಫಿಸಿಟ್ ಇದೆ. ಕ್ಯಾಪಿಟಲ್ ಅಕೌಂಟ್ ನೋಡೋಣ. ಕ್ಯಾಪಿಟಲ್ ಅಕೌಂಟಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಇದೆ. ಅಂದರೆ ವಿದೇಶದಿಂದ ನಮ್ಮ ಭಾರತಕ್ಕೆ ಹರಿದು ಬಂದ ಬಂಡವಾಳ. ಅದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಎರಡಿದೆ. ಇದು ಮುಖ್ಯವಾಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ವಿದೇಶಿ ಕಂಪ್ನಿಗಳು ಡೈರೆಕ್ಟಾಗಿ ನಮ್ಮ ಭಾರತದ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತವೆ. ಅದು ಹೇಗೆ ಅಂದರೆ ಸೆಕೆಂಡರಿ ಮಾರ್ಕೆಟಲ್ಲಿ ಪರ್ಚೇಸಿಂಗ್ ಮಾಡಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಮಾಡಲ್ಲ. ಉದಾಹರಣೆಗೆ ಫೇಸ್ಬುಕ್ ಆ್ಯಂಡ್ ಜಿಯೋ ಡೀಲ್, ಗೂಗಲ್ ಆ್ಯಂಡ್ ಜಿಯೋ ಡೀಲ್, ಇದರಲ್ಲಿ ಏನು ಅಂದರೆ ಅವರು ಡೈರೆಕ್ಟಾಗಿ ಸ್ಟೇಕನ್ನು ಪರ್ಚೇಸ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಮುಖಾಂತರ ಅಲ್ಲ. ಇದನ್ನು ನಾವು FDI ಅಂತ ಕರಿತೀವಿ. ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಭಾರತದ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಫಾರಿನ್ ಕಂಪ್ನಿಗಳು ಅಥವಾ ಫಾರಿನ್ ಇಂಡಿವಿಜುವಲ್ ಇನ್ವೆಸ್ಟರ್ಗಳು ಇನ್ವೆಸ್ಟ್ ಮಾಡ್ತಕ್ಕಂಥದ್ದನ್ನು ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅದರಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟು ಅಂತ ಬರುತ್ತೆ. ಅದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡಿದಾಗ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟು. ಮತ್ತು ADR ಮತ್ತು GDR ಅಂತ ಇದೆ. ಇದು ಅಮೇರಿಕನ್ ಡೆಪಾಸಿಟರಿ ರೆಸಿಟ್ಸು ಮತ್ತು ಗ್ಲೋಬಲ್ ಡೆಪಾಸಿಟರಿ ರೆಸಿಟ್ಸ್ ಅಂತ. ಇದು ಯಾವುದೇ ಭಾರತೀಯ ಕಂಪ್ನಿ ಫಾರಿನ್ ಇನ್ವೆಸ್ಟರ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಇಲ್ಲ ಫಾರಿನ್ ಎಕ್ಸ್ಚೇಂಜಲ್ಲಿ ಫಾರಿನ್ ಸ್ಟಾಕ್ ಮಾರ್ಕೆಟಲ್ಲಿ ಅವರ ಸ್ಟಾಕನ್ನು ಲೀಸ್ಟ್ ಮಾಡಬೇಕು ಅಂದರೆ ಅಮೇರಿಕನ್ ಡೆಪಾಸಿಟರಿ ರೆಸಿಟ್ಸು, ಗ್ಲೋಬಲ್ ಡೆಪಾಸಿಟರಿ ರೆಸಿಟ್ಸ್ ಮುಖಾಂತರನೇ ಮಾಡಬೇಕಾಗ್ತದೆ. ಸೊ ಅದನ್ನು ನಾನು ಇದ್ರ ಬಗ್ಗೆಯೂ ಬೇರೆ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡ್ತೇನೆ. ಬ್ಯಾಂಕಿಂಗ್ ಕ್ಯಾಪಿಟಲ್ ಅಂದರೆ ನಮ್ಮ ಡೊಮೆಸ್ಟಿಕ್ ಬ್ಯಾಂಕ್ಸಿನ ಫಾರಿನ್ ಆ್ಯಂಡ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ ಚೇಂಜ್ ಆಗುತ್ತಲ್ಲ, ಅದು ಬ್ಯಾಂಕಿಂಗ್ ಕ್ಯಾಪಿಟಲ್ ಅಂತ ತೋರಿಸ್ತಾರೆ. -$5.3 billion ಅಲ್ಲಿದೆ. ಆಫ್ ವಿಚ್ NRI ಡೆಪಾಸಿಟ್ಸ್, ಶಾರ್ಟ್ ಟರ್ಮ್ ಕ್ರೆಡಿಟ್, ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್, ಹೊರಗಡೆ ದೇಶಗಳಿಂದ ನಮ್ಮ ದೇಶಕ್ಕೆ ಅಸಿಸ್ಟೆನ್ಸ್ ಬಂದಿರೋದು, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್, ಇಂಡಿಯನ್ ಕಾರ್ಪೊರೇಟ್ ಕಂಪನೀಸ್ ಆರ್ ಇಂಡಿಯನ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ borrowed from external or foreign companies or foreign lending institutions. Other items in capital account. Valuation change. This is because of fluctuation in prices or fluctuation in exchange rates. ಇದರಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಇದೆ. $64.9 billion ಇನ್ಕ್ರೀಸ್ ಆಗಿದೆ. ಇದು ಕ್ಯಾಪಿಟಲ್ ಅಕೌಂಟಿನ ನೆಟ್ಟು 84.2 ಇತ್ತು.
ಕರೆಂಟ್ ಅಕೌಂಟ್ ಡೆಫಿಸಿಟನ್ನು ಡಿಡಕ್ಟ್ ಮಾಡಿದಾಗ 64.9 ನಮಗೆ ಸಿಕ್ತು. ಇದು ನಮ್ಮ ರಿಸರ್ವ್ ಇನ್ಕ್ರೀಸ್ ಅಂತ ತೋರಿಸುತ್ತೆ. ಅಂದರೆ ನಮ್ಮಲ್ಲಿ ಫಾರಿನ್ ಕರೆನ್ಸಿ ಅಸೆಟ್ಸು ಮತ್ತು ಫಾರಿನ್ ರಿಸರ್ವ್ಸು ಜಾಸ್ತಿ ಆಗಿದೆ ಅಂತ ಅರ್ಥ. ಹೋದ ವರ್ಷ $11.7 ಬಿಲಿಯನ್ ಕಡಿಮೆ ಆಗಿತ್ತು, ಆದರೆ ಈ ವರ್ಷ ಗಣನೀಯವಾಗಿ ಬದಲಾವಣೆಗೊಂಡಿದೆ. ಆನ್ ಎ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಬೇಸಿಸ್, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇನ್ಕ್ರೀಸ್ಡ್ ಬೈ $59.5 ಬಿಲಿಯನ್ ಡ್ಯೂರಿಂಗ್ 2019 and 20. $59.5 ಬಿಲಿಯನ್ ಅಂತ ಕೊಟ್ಟರು. ಯಾಕೆ ಅಂದರೆ ವ್ಯಾಲ್ಯೂಯೇಷನ್ ಎಫೆಕ್ಟಲ್ಲಿ 5.4 ಕಳೆದಿದ್ದಾರೆ. ಅದು ಬಿಕಾಸ್ ಆಫ್ ಎಕ್ಸ್ಚೇಂಜ್ ಡಿಫ್ರೆನ್ಸಸ್ ಆ್ಯಂಡ್ ವ್ಯಾಲ್ಯೂಯೇಷನ್ ಚೇಂಜಸ್. ಆ್ಯಸ್ ಅಗೇನ್ಸ್ಟ್ ಎ ಡಿಕ್ರೀಸ್ ಆಫ್ $3.3 ಬಿಲಿಯನ್ ಡ್ಯೂರಿಂಗ್ 2018 and 19. Foreign exchange reserves in nominal terms increased by $64.9 billion during 2019 and 20, as against a decline of $11.7 billion in the preceding year. ಇದನ್ನು ಇಲ್ಲಿ ತೋರಿಸಿದ್ದಾರೆ. The valuation gain reflecting increase in gold prices amounted to $5.4 billion during 2019-20, as against a loss of $8.3 billion during 2018 and 19. ನೋಡಿ, ಗೋಲ್ಡ್ ಪ್ರೈಸಸ್ಸು ಜಾಸ್ತಿ ಆಗಿದೆ ಈಗ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಮ ಗೋಲ್ಡ್ ರಿಸರ್ವ್ಸಿನ ಬೆಲೆನೂ ಕೂಡ ಜಾಸ್ತಿ ಆಗಿರುತ್ತೆ ಅಲ್ವಾ. ಸೊ ಅದೇ ಈ ವ್ಯಾಲ್ಯೂಯೇಷನ್ ಎಫೆಕ್ಟ್. ಇದು ಎಕ್ಸ್ಚೇಂಜ್ ಡಿಫ್ರೆನ್ಸು ಬರುತ್ತೆ. ಈಗ ಫಾರಿನ್ ಕರೆನ್ಸಿ ಅಸೆಟ್ಸ್ ನಾವು ಹೊಂದಿದ್ದೀವಿ ಅಂದರೆ ಅದರ ವ್ಯಾಲ್ಯೂ ಜಾಸ್ತಿ ಆಯಿತು ಅಂತ ಅವಾಗ ಇಲ್ಲಿ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸಲ್ಲೂ ಅಥವಾ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸಲ್ಲೂ ವ್ಯಾಲ್ಯೂ ಜಾಸ್ತಿ ತೋರಿಸುತ್ತೆ. ಇದು ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಮುಖಾಂತರ ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಹೇಗೆ ಜಾಸ್ತಿ ಆಯಿತು ಅಂತ ತಿಳ್ಕೊಂಡ್ವಿ. ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂದರೆ ಸೆಂಟ್ರಲ್ ಬ್ಯಾಂಕು ರಿಸರ್ವಲ್ಲಿ ಇಟ್ಟಿರತಕ್ಕಂತಹ ಫಾರಿನ್ ಕರೆನ್ಸಿ ಅಸೆಟ್ಸು, ರಿಸರ್ವ್ ಪೊಸಿಷನ್ ಇನ್ IMF ಮತ್ತು ಗೋಲ್ಡ್ ರಿಸರ್ವ್ಸು ಮತ್ತು ಫಾರಿನ್ ಬ್ಯಾಂಕ್ಸ್ಗಳಲ್ಲಿ ಇಟ್ಟಿರ್ತಕ್ಕಂಥ ರಿಸರ್ವ್ ಫಂಡ್ಗಳು. ಇದು ಮುಖ್ಯವಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಯೂಸ್ ಆಗುತ್ತೆ. ಈಗ ನಮ್ಮ ಇಂಪೋರ್ಟ್ ಮಾಡಬೇಕು ಅಂದರೆ ಫಾರಿನ್ ಕರೆನ್ಸಿ ಬೇಕು, ಅದರ ಸಪ್ಲೈ ಚೆನ್ನಾಗಿರಬೇಕು. ಆವಾಗ ನಮ್ಮ ರಿಸರ್ವ್ಸ್ ಚೆನ್ನಾಗಿತ್ತು ಅಂದರೆ ನಾವು ಫಾರಿನ್ ಕರೆನ್ಸಿಯನ್ನು ನಮ್ಮ ಡೊಮೆಸ್ಟಿಕ್ ಇಂಪೋರ್ಟರ್ಸಿಗೆ ಸಪ್ಲೈ ಮಾಡ್ಬೋದು. ಫಾರಿನ್ ಕರೆನ್ಸಿ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂದರೆ ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್ ಬಂದಾಗ, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್ ಆದಾಗ, ಇಲ್ಲ ನಮ್ಮ ಕಡೆಯಿಂದ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆದಾಗ ಹೊರಗಡೆಯಿಂದ ಅವರು ಫಾರಿನ್ ಕರೆನ್ಸಿಯಲ್ಲಿ ಡೆಪಾಸಿಟ್ ಮಾಡ್ತಾರೆ. ಆವಾಗ ನಮ್ಮ ಫಾರಿನ್ ಕರೆನ್ಸಿ ಪೊಸಿಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ, ರುಪಿ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳೇ ಕಾರಣ ಆಗಿರೋ ಥರ ನಮಗಿಲ್ಲಿ ಕಾಣ್ತಾ ಇದೆ. $43 ಬಿಲಿಯನ್ ಬಂದಿದೆ. ಹೋದ ವರ್ಷ $30.7 ಬಂದಿತ್ತು. ಹಾಗಾಗಿ ಈ ವಿದೇಶಿ ಬಂಡವಾಳದ ಹರಿವು ಜಾಸ್ತಿ ಬಂದಿರೋದ್ರಿಂದ ನಮ್ಮ ರಿಸರ್ವ್ ಪೊಸಿಷನು ಚೆನ್ನಾಗಾಗಿದೆ. ಇದು ನಮ್ಮ ಇಂಪೋರ್ಟನ್ನು ಸುಮಾರು 1 ವರ್ಷಗಳ ಅಥವಾ 1 ವರ್ಷ 2 ತಿಂಗಳು ಅಷ್ಟು ಸಪೋರ್ಟ್ ಮಾಡುವಂಥ ಪೊಸಿಷನ್ ಆಗಿದೆ. ಈಗ ಏನೂ ಇಲ್ಲ ಅಂದರೂ ನಾವು 1 ವರ್ಷ 2 ತಿಂಗಳಿನ ಇಂಪೋರ್ಟನ್ನು ಅಫೋರ್ಡ್ ಮಾಡಬಹುದು ಈ ರಿಸರ್ವ್ ಪೊಸಿಷನಲ್ಲಿ. ಇದು ಇಂಥ ಪ್ಯಾಂಡಮಿಕ್ ಇರ್ತಕ್ಕಂಥ ಸಿಚುವೇಷನಲ್ಲಿ ಇದು ಒಳ್ಳೆಯ ಸ್ಥಿತಿಯನ್ನು ತೋರಿಸುತ್ತೆ. ಅದು ಇನ್ನೂ ಒಂದು ವಾದ ಇದೆ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ಜಾಸ್ತಿ ಇರಬಾರ್ದು. ಅದು ಯಾಕೆಂದರೆ ಅದು ಓನ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟಿನಲ್ಲಿ ಕರೆಂಟ್ ಅಕೌಂಟ್ ಡಿಫಿಸಿಟ್ಸ್ ಆರ್ ಎನಿ ಡಿಫಿಸಿಟ್ಸನ್ನು ಮ್ಯಾಚ್ ಮಾಡೋಕ್ಕೋಸ್ಕರ ಇಟ್ಕೊಂಡಿರಬೇಕು ವಿನಃ ಅದು ನಾವು ಎಕ್ಸೆಸ್ ಫಂಡ್ಗಳನ್ನ ಇಟ್ಕೋಬಾರ್ದು ಅಂತಲೂ ಇದೆ. ಇಲ್ಲಾಂದರೆ ಏಕೆಂದರೆ ನಾವು ಅದನ್ನು ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳಿಗೆ ಹಾಕಿ ಅದನ್ನು ಉಪಯೋಗಿಸ್ಕೊಳ್ದೇ ಇದ್ದರೆ ಸುಮ್ಮನೆ ಆಪರ್ಚುನಿಟಿ ಲಾಸ್ ಅಂತಲೂ ಒಂದು ವಾದ ಇದೆ. ಆದರೆ ಇಂಥ ಅನ್ಸರ್ಟನ್ ಸಿಚುವೇಷನ್ನಲ್ಲಿ ನಾವು ನಮ್ಮ ಇಂಪೋರ್ಟನ್ನು ಅಫೋರ್ಡ್ ಮಾಡ್ತಕ್ಕಂತಹ ಪೊಸಿಷನ್ನಲ್ಲಿ ಇರಬೇಕಾಗ್ತದೆ. ಆ ದೃಷ್ಟಿಯಿಂದ ಹೆಚ್ಚಿಗೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇರೋದು ಒಳ್ಳೆಯದು ಈಗಿನ ಸಿಚುವೇಷನ್ನಲ್ಲಿ.
ಧನ್ಯವಾದಗಳು.